ಇದು ದೆಹಲಿಯಿಂದ ಬರ್ತಾ ಇರುವಂತಹ ವರದಿ. ಈ ಬಾರಿಯ ಚುನಾವಣೆಯಲ್ಲಿ ಯಾವೆಲ್ಲ ಅಂಶಗಳು ಅತ್ಯಂತ ಪ್ರಮುಖವಾಗಿತ್ತು? ಒಂದು ಕಡೆಗೆ ಆರೋಪ ಪ್ರತ್ಯಾರೋಪ ಮಾಡೋದು ಒಂದು ವಿಚಾರ, ಆದರೆ ಅಭಿವೃದ್ಧಿ ವಿಚಾರದ ಜೊತೆಗೆ ಕೆಲವೊಂದಿಷ್ಟು ಫ್ರೀ ಬೀಸ್ ಅಂದರೆ ಉಚಿತವಾಗಿ ಕೊಟ್ಟಂಥ ಯೋಜನೆಗಳಿರ್ಬೋದು, ಹಾಗೆಯೇ ನೇರವಾಗಿ ಹಿಂದುತ್ವದ ವಿಚಾರ ಇರ್ಬೋದು, ಜೊತೆಗೆ ಲಾ ಆ್ಯಂಡ್ ಆರ್ಡರ್ ವಿಚಾರವನ್ನು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡಲಾಗಿದೆ. ಎಲ್ಲ ವಿಚಾರಗಳ ಬಗ್ಗೆ ಜೊತೆಗೆ ದೆಹಲಿಯ ಚುನಾವಣೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್. ನೇರವಾಗಿ ಜಾಯ್ನ್ ಆಗ್ತಿದ್ದಾರೆ ಲೈವ್ನಲ್ಲಿ. ಹರೀಶ್, ಬಹುಶಃ ಈ ಬಾರಿಯ ಚುನಾವಣೆಯನ್ನು ಗಮನಿಸ್ತಾ ಇದ್ರೆ ಕಳೆದ 2 ಬಾರಿಯೂ ಕೂಡ ಅಷ್ಟೇ ತುಂಬ ಬಿರುಸಾಗಿ ಒಂದು ಚುನಾವಣೆ ನಡೆದಿತ್ತು. ಆರೋಪ ಪ್ರತ್ಯಾರೋಪಗಳು ಒಂದು ಭಾಗ. ಈ ಬಾರಿಯ ಚುನಾವಣೆಯಲ್ಲಿ 3 ಪ್ರಮುಖ ಅಂಶಗಳು ಯಾವುದು? ಇವತ್ತಿನ ಅಥವಾ ದೆಹಲಿಯ ಚುನಾವಣೆಯ ಒಂದು ಡ್ರಿವನ್ ಅಜೆಂಡಾ ಅನ್ನೋದನ್ನಾದರೆ ಅಥವಾ ದೆಹಲಿ ಚುನಾವಣೆಯಲ್ಲಿ ಈ ಪ್ರಮುಖ ವಿಚಾರಗಳು ಅನ್ನೋದಾದರೆ 3 ಅಂಶಗಳು ಯಾವ್ಯಾವ ವಿಚಾರಗಳಾಗಿದೆ, ಜೊತೆಗೆ ಅದು ಹೇಗೆ ಪರಿಣಾಮ ಬೀರ್ತಾ ಇದೆ? ಹರೀಶ್. ಪ್ರಮೋದ್, 2015ರ ಚುನಾವಣೆ ಆಗಿರ್ಬೋದು, 2020ರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಕೇಜ್ರಿವಾಲ್ ಅವರಿಗೆ ಇಮಾನ್ದಾರ್ ಅನ್ನುವಂತ ಹೆಸರಿತ್ತು. ಒಬ್ಬ ಒಳ್ಳೆ ವ್ಯಕ್ತಿ, ಒಬ್ಬ ಒಳ್ಳೆ ಆಡಳಿತಗಾರ, ಒಬ್ಬ ಒಳ್ಳೆ ವಿದ್ಯಾವಂತ ದೆಹಲಿಗೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇತ್ತು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಕೇಜ್ರಿವಾಲ್ ಒಬ್ಬ ಭ್ರಷ್ಟ ಅನ್ನುವಂತಹ ಹಣೆಪಟ್ಟಿಯನ್ನ ಕಟ್ಟಲಿಕ್ಕೆ ಬಿಜೆಪಿ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದೆ. ಜೊತೆಗೆ ಕಾಂಗ್ರೆಸ್ ಕೂಡ ಅದೇ ಪ್ರಯತ್ನವನ್ನ ಮಾಡಿದೆ. ಯಾಕಂತಂದ್ರೆ ಕೇಜ್ರಿವಾಲ್ ಅನೇಕ ಹಗರಣಗಳಲ್ಲಿ ಅವರ ಪಕ್ಷದವರು ಸಿಕ್ಕಿ ಜೈಲಿಗೆ ಹೋದ್ರು, ಇನ್ಕ್ಲೂಡಿಂಗ್ ಕೇಜ್ರಿವಾಲ್ ಅವರು ಕೂಡ ಜೈಲಿಗೆ ಹೋದ್ರು. ದೆಹಲಿಯಲ್ಲಿ ಅಕ್ರಮ ಮದ್ಯ ನೀತಿ ಏನಿದೆ ಇದರ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯ ಸಿಬಿಐ ದಾಳಿಯನ್ನ ಮಾಡ್ತು. ನಂತರ ಮನೀಶ್ ಸಿಸೋಡಿಯಾ ಅವರು ಜೈಲಿಗೆ ಹೋದ್ರು, ಕೈಲಾಶ್ ಗೆಹ್ಲೋಟ್ ಅವರು ಜೈಲಿಗೆ ಹೋದ್ರು, ಜೊತೆಗೆ ಸತ್ಯೇಂದ್ರ ಜೈನ್ ಜೈಲಿಗೆ ಹೋದ್ರು. ಎಲ್ಲದರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಜೈಲಿಗೆ ಹೋದ್ರು. ಅಂದ್ರೆ ಸರಣಿ ಜೈಲು ವಾಸವನ್ನ ಆಮ್ ಆದ್ಮಿಯ ನಾಯಕರು ಅನುಭವಿಸಿದ್ರು. ಇದರಿಂದ ಬಿಜೆಪಿಗೆ ಒಂದು ಸ್ಟ್ರೆಂತ್ ಬಂತು. ಆಮ್ ಆದ್ಮಿ ಪಕ್ಷದಲ್ಲಿ ಇರ್ತಕ್ಕಂಥವರು ಭ್ರಷ್ಟರು, ಅವರು ಮೇಲ್ನೋಟಕ್ಕೊಂದು ಒಳಗೊಂದು ಹೊರಗೊಂದು ಇದ್ದಾರೆ, ಅವರು ಮುಖವಾಡದ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾರೆ. ಇನ್ನು ಮುಖ್ಯವಾಗಿ ಗ್ಯಾರಂಟಿಗಳು, ಇಡೀ ದೇಶಕ್ಕೆ ಗ್ಯಾರಂಟಿಗಳನ್ನ ಏನಾದ್ರು ಪರಿಚಯಿಸಿದ್ರೆ ಅದು ಆಮ್ ಆದ್ಮಿ ಪಕ್ಷ, ಅದು ದೆಹಲಿಯಲ್ಲಿ. ಮುಖ್ಯವಾಗಿ ಇಂಥ ಉಚಿತ ಯೋಜನೆಗಳನ್ನ ಕೊಡೋದ್ರ ಮೂಲಕ ಜನರನ್ನ ಆಕರ್ಷಿಸಬಹುದು, ಮತದಾರನ ಆಕರ್ಷಿಸಬಹುದು ಅನ್ನುವಂಥದಕ್ಕೆ ಮೊದಲ ಉದಾಹರಣೆ ಅಂತಂದ್ರೆ ಅದು ಆಮ್ ಆದ್ಮಿ ಪಕ್ಷ. ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ದೆಹಲಿಯಲ್ಲಿ. 2015ರಲ್ಲಿ ಘೋಷಣೆ ಮಾಡಿದಂತಹ ಯೋಜನೆಗಳನ್ನ 2020ರೊಳಗೆ ಇಂಪ್ಲಿಮೆಂಟ್ ಮಾಡಿ 2020ರಲ್ಲಿ ಭರ್ಜರಿ ಜಯ ಗಳಿಸಿದ್ದಂಥದ್ದು ಆಮ್ ಆದ್ಮಿ ಪಕ್ಷ. ಇದೇ ಒಂದು ಮಾನದಂಡವನ್ನು ಇಟ್ಕೊಂಡು ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿಯನ್ನ ಘೋಷಣೆ ಮಾಡ್ತು, ಕರ್ನಾಟಕದಲ್ಲಿ ಘೋಷಣೆ ಮಾಡ್ತು, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಘೋಷಣೆಯನ್ನ ಮಾಡಿ ಸಕ್ಸಸ್ ಅನ್ನ ಕಂಡಿದ್ದನ್ನು ನಾವು ಗಮನಿಸಬಹುದು. ಅದೇ ಈ ಒಂದು ಕಾರಣ ಕೂಡ ಈ ಬಾರಿಯ ದೆಹಲಿ ಎಲೆಕ್ಷನ್ ನಲ್ಲಿ ಬಹಳ ಮಹತ್ವದ ಪರಿಣಾಮವನ್ನ ಬೀರುತ್ತೆ. ಏಕೆಂದ್ರೆ ಕೇಜ್ರಿವಾಲ್ ಹೇಳಿದಂತೆ ಮಾಡಿದ್ದಾರೆ, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಓಡಾಡಕ್ಕೆ ಅವಕಾಶ ಇದೆ, 200 ಯೂನಿಟ್ ಫ್ರೀ ಇದೆ ವಿದ್ಯುತ್. ಅದನ್ನು ಈಗ ಹೊಸದಾಗಿ ಘೋಷಣೆ ಮಾಡಿರುವಂತಹದ್ದು 2100 ರೂಪಾಯಿ ಪ್ರತಿ ಮಹಿಳೆಗೆ, ದೆಹಲಿಯಲ್ಲಿ ಮಹಿಳೆಗೆ ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಹಿಂದೆ ಘೋಷಣೆ ಮಾಡಿರುವಂತಹ ಯೋಜನೆಗಳನ್ನ ಕೇಜ್ರಿವಾಲ್ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಹೊಸ ಯೋಜನೆಯನ್ನು ಕೂಡ ಘೋಷಣೆ ಮಾಡಿರೋದ್ರಿಂದ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಜನರಲ್ಲಿದೆ. ಈ ಬಾರಿಯ ಎಲೆಕ್ಷನ್ ಅಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ನೋಡಿದ್ವಿ, ಇಂಡಿಯಾ ಒಕ್ಕೂಟ ಅಂತ ಮಾಡಿದ್ರು, ಅವರೆಲ್ಲರೂ ಕೂಡ ಒಟ್ಟಾಗಿ ಫೈಟ್ ಮಾಡಿದ್ರು, ಆಗಲೂ ಕೂಡ ಬಿಜೆಪಿ 7 ಗೆದ್ದಿತ್ತು. ಈಗ ಇಂಡಿಯಾ ಒಕ್ಕೂಟ ವಿಭಜನೆ ಆಗಿದೆ, ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಕ್ಷ ಇಬ್ಬರು ಕೂಡ ವಿಭಿನ್ನವಾಗಿ ಫೈಟ್ ಮಾಡ್ತಾ ಇದ್ದಾರೆ. ಜೊತೆಗೆ ದೆಹಲಿಯ ಡೆಮೋಗ್ರಫಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರಗಳನ್ನ ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಜಾತ್ಯತೀತ ಪಕ್ಷಗಳಿಗೆ ಹೆಚ್ಚಿನ ನೆರವಾಗುವಂತ ಅಥವಾ ಮುಸ್ಲಿಂ ಡಾಮಿನೇಟೆಡ್ ಇರುವಂತ ಸುಮಾರು 20ಕ್ಕೂ ಅಧಿಕ ಕ್ಷೇತ್ರಗಳಿವೆ. ಜೊತೆಗೆ ಇನ್ನಿತರ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಮತದಾನ ಆಗುವಂತ ಅಂತ ಜಾತ್ಯತೀತ ಪಕ್ಷಗಳಿಗೆ ಹೆಲ್ಪ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಡೆಮೋಗ್ರಫಿಕ್ ಚೇಂಜ್ ಜೊತೆಗೆ ಇಂಡಿಯಾ ಒಕ್ಕೂಟದ ವಿಭಜನೆ ಏನಾದರೂ ಪರಿಣಾಮ ಬೀರುವಂತ ಸಾಧ್ಯತೆ ಇದೆಯಾ? ಪ್ರಮೋದ್, ಇಲ್ಲಿ ಮುಖ್ಯವಾಗಿ ಲೋಕಸಭೆ ಚುನಾವಣೆಯನ್ನ ಜೊತೆಗೆ ವಿಧಾನಸಭೆ ಚುನಾವಣೆಯನ್ನ ದೆಹಲಿಯ ಮತದಾರರು ನೋಡುವಂತಹ ರೀತಿನೇ ಬೇರೆ ಆಗಿದೆ. ಮುಖ್ಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ 50% ಹೆಚ್ಚು ಮತವನ್ನ ದೆಹಲಿಯ ಜನರು ಕೊಡ್ತಾರೆ. ಅದೇ ವಿಧಾನಸಭಾ ಚುನಾವಣೆಯಲ್ಲಿ 50ಕ್ಕೂ ಹೆಚ್ಚು % ಮತವನ್ನ ಆಮ್ ಆದ್ಮಿಗೆ ಕೊಟ್ಟಂತಹ ಉದಾಹರಣೆ ಇದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ದೆಹಲಿಯಲ್ಲಿ ಮುಖ್ಯ ಫೇಸ್ ಯಾವುದು? ಆಮ್ ಆದ್ಮಿಗೆ ಇರ್ತಕ್ಕಂಥ ಫೇಸ್ ಅರವಿಂದ್ ಕೇಜ್ರಿವಾಲ್ ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಮತ್ತೆ ಒಬ್ಬ ದೆಹಲಿಗೆ ಒಬ್ಬ ನಾಯಕ ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಯ ಮತದಾರರು ಗುರುತಿಸ್ತಾರೆ. ಹಾಗಾಗಿ ಆಮ್ ಆದ್ಮಿಗೆ ವಿಧಾನಸಭೆಯಲ್ಲಿ ಹೆಚ್ಚಿನ ಮತಗಳನ್ನ ಗಳಿಸ್ತಾ ಇರೋದನ್ನ ನಾವು ನೋಡಬಹುದು. ಇನ್ನ ಲೋಕಸಭೆ ಚುನಾವಣೆ ಅಂತ ಬಂದಾಗ ಮೋದಿಯನ್ನ ತಮ್ಮ ನಾಯಕ ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಯ ಜನರು ನೋಡ್ತಾರೆ. ಹಾಗಾಗಿ ಬಿಜೆಪಿಗೆ ಹೆಚ್ಚು ಮತಗಳು ಬರ್ತವೆ. ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯವಾಗಿ ತನ್ನ ವೋಟ್ ಬ್ಯಾಂಕ್ ಅನ್ನು ಸಂಪೂರ್ಣವಾಗಿ ಆಮ್ ಆದ್ಮಿ ತೆಗೆದುಕೊಂಡು ಹೋಗ್ಬಿಟ್ಟಿದೆ. ಮುಖ್ಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 18% ಮತವನ್ನು
ಗಳಿಸುತ್ತೆ. AAP ಪಕ್ಷ 22% ಮತವನ್ನು ಗಳಿಸುತ್ತೆ. ಈಗಾಗಲೇ ಮತದಾನ ಮುಗಿದಿದೆ ನೋಡಿ. ಯಾರ್ಯಾರ ಭವಿಷ್ಯ ಏನು ಅನ್ನುವಂಥದ್ದು ಈಗ ಭದ್ರವಾಗಿದೆ.